ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬೆಲ್ಲದ ಅನ್ನ ಮಾಡಿದ್ದೀನಿ. 10 ನಿಮಿಷದಲ್ಲಿ ಈ ಸ್ವೀಟನ್ನು ಮಾಡ್ಬೋದು. ಯಾರಾದರೂ ಗೆಸ್ಟ್ ಬಂದಾಗ ಬೇಗ ಆಗುತ್ತೆ ಮತ್ತು ನೈವೇದ್ಯಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಪಾತ್ರೆಗೆ 4 ಉಂಡೆಯಷ್ಟು ಬೆಲ್ಲನ ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಕಾಯಲಿಕ್ಕೆ ಇಡಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ಕರಗಿ ನೊರೆ ಥರ ಕುದೀತಾ ಇದೆ. ಈಗ ಇದನ್ನು ಒಂದು ಸಾರಿ ಸೋಸ್ಕೋಬೇಕು. ಬೆಲ್ಲದಲ್ಲಿ ಸ್ವಲ್ಪ ಏನಾದರೂ ಕಸ ಇರುತ್ತೆ, ಕಲ್ಲಿರುತ್ತೆ ಒಂದೊಂದು ಸಾರಿ. ಹಾಗಾಗಿ ಬೆಲ್ಲನ ಉಪಯೋಗಿಸ್ಬೇಕಾದ್ರೆ ಒಂದು ಸಾರಿ ಈ ಥರ ಫಿಲ್ಟ್ರ್ ಮಾಡ್ಕೊಳೋದು ಒಳ್ಳೆಯದು. ಈ ಬೆಲ್ಲದಲ್ಲಿ ಏನೂ ಕಸ ಇರಲಿಲ್ಲ, ಆದ್ರೂ ಒಂದು ಸಾರಿ ಸೋಸ್ಕೊಂಡೆ. ಈಗ ಇದನ್ನು ಮತ್ತೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ. ಏನಾದರೂ ಸಿಹಿ ತಿನ್ನಬೇಕು ಅಂದರೆ ತಕ್ಷಣ ಈ ಬೆಲ್ಲದ ಅನ್ನ ಮಾಡ್ಕೋಬೋದು. ಅನ್ನ ರೆಡಿ ಇದ್ದರೆ ಈ ಬೆಲ್ಲ ಕಾಯಿಸ್ಕೊಳ್ಳೋದು ಒಂದೇ ಸ್ವಲ್ಪ ಲೇಟ್ ಆಗೋದು. ಟೋಟಲಿ ಒಂದು 10 ನಿಮಿಷದಲ್ಲಿ ಈ ಸಿಹಿ ತಿಂಡಿನ ರೆಡಿ ಮಾಡ್ಕೋಬೋದು. ಬೆಲ್ಲ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಬೆಲ್ಲಕ್ಕೆ ಎಷ್ಟು ಅನ್ನ ಬೇಕಾಗುತ್ತೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಉರಿನ ಸಣ್ಣ ಮಾಡ್ಕೊಂಡು ನಿಧಾನವಾಗಿ ಇದನ್ನು ಅನ್ನ ಮತ್ತು ಬೆಲ್ಲ ಎಲ್ಲದೂ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಸಣ್ಣೂರಿನಲ್ಲೇ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ಟೈಮ್ನಲ್ಲಿ ಬೆಲ್ಲ ಏನಾದರೂ ಕುದೀತಾ ಇದ್ದರೆ ಕೈಗೆ ಸಿಡಿಯುತ್ತೆ. ಹಾಗಾಗಿ ಹುಷಾರಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಒಂದು 2 ಟೀ ಸ್ಪೂನ್ನಷ್ಟು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ತಿನ್ನಬೇಕಾದ್ರೆ ಮಧ್ಯದಲ್ಲಿ ಕೊಬ್ಬರಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅನ್ನದ ಜೊತೆಯಲ್ಲಿ ಕೊಬ್ಬರಿನೂ ಬೆಲ್ಲದ ಪಾಕದ ಜೊತೆ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಬೆಲ್ಲದನ್ನ ಕೆಲವು ಕಡೆ ಎಲ್ಲ ನೈವೇದ್ಯಕ್ಕೆ ಅಂತ ವಿಶೇಷವಾಗಿ ಮಾಡ್ತಾರೆ. ತುಂಬ ಬೇಗ ಆಗೋಂಥ ಸಿಹಿ ಇದಾಗಿರೋದ್ರಿಂದ ಗೆಸ್ಟ್ ಏನಾದರೂ ಬಂದಾಗ ಸಡನ್ನಾಗಿ ಬೇಕು ಅಂದರೆ ಈ ಸಿಹಿ ತಿಂಡಿನ ಬೇಗ ಮಾಡ್ಕೋಬೋದು. ಇದು ಕುದೀತಾ ಇರಲಿ. ಅಷ್ಟರೊಳಗೆ ಇದಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹುರ್ಕೊತೀನಿ. ಒಂದು ಬಾಣಲಿಗೆ ಒಂದು 2-3 ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಾನೊಂದು 150 ಗ್ರಾಮ್ನಷ್ಟು ಅಕ್ಕಿನ ಬೇಯಿಸ್ಕೊಂಡು ಅನ್ನ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಬೆಲ್ಲದನ್ನ ಮಾಡಿರೋದು. ಅದಕ್ಕೆ 4 ಟೀ ಸ್ಪೂನ್ನಷ್ಟಾದ್ರೂ ತುಪ್ಪ ಬೇಕು. ಆ ತುಪ್ಪನ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹುರಿಲಿಕ್ಕೆ ಉಪಯೋಗಿಸ್ತಾ ಇದ್ದೀನಿ. ತುಪ್ಪ ಬಿಸಿ ಆದಮೇಲೆ ಒಂದು 20 ಗೋಡಂಬಿ, ಒಂದು 20 ದ್ರಾಕ್ಷಿ ಹಾಕಿ ಸಣ್ಣೂರಿನಲ್ಲಿ ಹುರಿಬೇಕು. ಇದು ಸ್ವಲ್ಪ ಬಿಸಿ ಆದ ತಕ್ಷಣ ಸ್ಟವ್ ಆಫ್ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಗೋಡಂಬಿ ಎಲ್ಲ ಕಪ್ಪಾಗಿಬಿಡುತ್ತೆ. ಈಗ ಹದವಾಗಿ ಗೋಡಂಬಿ ಹುರಿದಿದೆ. ಈಗ ಇದಕ್ಕೇನು ಮಾಡಿದ್ದೀನಿ, ಒಂದು 4 ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಬಾದಾಮಿ ತೆಳು ಇರೋದ್ರಿಂದ ತುಂಬ ಹೊತ್ತು ಹುರಿಯೋದೇನು ಬೇಡ. ಈ ಬೆಲ್ಲದನ್ನಕ್ಕೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಇದ್ದರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಡ್ತಾ ಇದ್ದೀನಿ. ಬೆಲ್ಲದನ್ನ ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು. ಅಲ್ಲಿವರೆಗೂ ಇದನ್ನು ಕುದಿಸ್ತೀನಿ. ಬೆಲ್ಲನ ಅನ್ನ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬೆಂದಿದೆ. ಸಿಹಿ ಏನಾದರೂ ಕಡಿಮೆ ಇದ್ದರೆ ಇನ್ನೊಂದು ಸ್ವಲ್ಪ ಇದಕ್ಕೆ ಬೆಲ್ಲ ಸೇರಿಸ್ಕೋಬೋದು. ಈಗ ಇದಕ್ಕೆ ಕುಟ್ಟಿಟ್ಕೊಂಡಿರೋ ಒಂದು 10 ಕಾಳಷ್ಟು ಏಲಕ್ಕಿನ ಹಾಕ್ತಾಯಿದ್ದೀನಿ. ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿ ಮಿಶ್ರಣನೂ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನನಗೆ ಇದರಲ್ಲಿ ಹಾಕಿರೋ ತುಪ್ಪನೇ ಸಾಕು ಅನ್ನಿಸ್ತಿದೆ. ಇನ್ನೂ ಸ್ವಲ್ಪ ತುಪ್ಪ ಬೇಕು ಅಂದರೆ ಇನ್ನೊಂದು 2 ಟೀ ಸ್ಪೂನು ಹಾಕ್ಬೋದು. ಈಗ ಬೆಲ್ಲದನ್ನ ಚೆನ್ನಾಗಿ ಕುದ್ದು ಅನ್ನದ ಜೊತೆ ಸಿಹಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ನಾನು ಮನೆಯಲ್ಲೇ ಬಾದಾಮಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ. ಬಾದಾಮಿ, ಏಲಕ್ಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕೇಸರಿನ ಪೌಡ್ರು ಮಾಡಿ ಇಟ್ಕೊಂಡಿರ್ತೀನಿ. ಹಾಲಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಆ ಬಾದಾಮಿ ಪೌಡ್ರನ್ನ ಈ ಬೆಲ್ಲದನ್ನಕ್ಕೆ ಒಂದು 2 ಟೀ ಸ್ಪೂನ್ನಷ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಬಾದಾಮಿ ಪೌಡ್ರು ಮನೆಯಲ್ಲಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೇ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ಟವ್ ಆಫ್ ಮಾಡಿ ಒಂದು 2-3 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿದರೆ ಚೆನ್ನಾಗಿರುತ್ತೆ. ಹಬ್ಬದ ಸೀಸನ್ನು, ಎಷ್ಟು ವೆರೈಟಿ ಸಿಹಿ ಇದ್ರೂ ಕಡಿಮೆನೇ ಅನಿಸುತ್ತೆ. ಈ ಹಬ್ಬದ ಸೀಸನ್ನಲ್ಲಿ ಈ ಥರ ಬೆಲ್ಲದನ್ನ ಒಂದು ಸಾರಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.